ಅಪರೂಪದ ಯೋಜನೆ ಯಶಸ್ವಿಯಾದರೆ ಚಿನ್ನದ ಬೆಲೆಯಲ್ಲಿ ಗಣನೀಯ ಇಳಿಕೆ ಆಗುತ್ತೆ. ಇದರೊಂದಿಗೆ ಆಭರಣ ಪ್ರಿಯರ ಸಂತಸಕ್ಕೆ ಪಾರವೇ ಇಲ್ಲ ಅನ್ನೋ ಮಾತುಗಳು ಈಗಾಗಲೇ ಕೇಳಲಾರಂಭಿಸಿವೆ. ಹಾಗಾದ್ರೆ ಈ ಯೋಜನೆ ಯಶಸ್ವಿ ಆಗಬೇಕಾದ್ರೆ ಏನೇನು ಮಾಡಬೇಕು? ಒಂದು ವೇಳೆ ಯಶಸ್ವಿಯಾದರೆ ನಿಜಕ್ಕೂ ಚಿನ್ನದ ಬೆಲೆ ಇಳಿಯುತ್ತಾ? ಎಲ್ಲಿದೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್. ಸಾಮಾನ್ಯವಾಗಿ ಒಂದು ದೇಶದ ಆರ್ಥಿಕ ಶಕ್ತಿ ಅಂದ್ರೆ ಅಲ್ಲಿನ ನೈಸರ್ಗಿಕ ಸಂಪತ್ತು. ಭೂಮಿ ಮೇಲಂತೂ ಇರೋಬರೋ ನೈಸರ್ಗಿಕ ಸಂಪತ್ತನ್ನೆಲ್ಲ ಮನುಷ್ಯ ಹುಡುಕಿ ಹೊರತೆಗೆದಿದ್ದಾನೆ, ಈಗಲೂ ತೆಗೆದಿದ್ದಾನೆ. ಮನುಕುಲದ ಬೇಡಿಕೆಯ ದಾಹ ಹೆಚ್ಚಿದಂತೆಲ್ಲ ಅನ್ವೇಷಣೆಗಳು ವಿಸ್ತಾರಗೊಳ್ತಾ ಹೋಗಿವೆ. ಹೀಗಾಗಿ ನೆಲ ಬಗಿತಲೇ ಆಗಸ ನೋಡಲಾರಂಭಿಸಿದ್ದಾನೆ. ಚಂದ್ರನ ಅಂಗಳ ಶೋಧಿಸಿದ ಬೆನ್ನಲ್ಲೇ ಇತರ ಗ್ರಹಗಳ ಮೇಲೆ ಕಣ್ಣಿಟ್ಟಿದ್ದಾನೆ. ಚಂದ್ರನ ಆಳ ಅಗಲ ಅಭ್ಯಸಿಸಿರೋ ವಿಜ್ಞಾನಿಗಳು ಪ್ರಾಥಮಿಕ ಅಧ್ಯಯನದಲ್ಲಿ ಇದು ವಾಸಯೋಗ್ಯ ಸ್ಥಳವಲ್ಲ ಅಂತ ಹೇಳಿದ್ದಾರೆ. ಆದರೆ ಮನುಷ್ಯನಿಗೆ ಬಹಳ ಉಪಯೋಗವಾಗಬಲ್ಲಂತಹ ಸಮೃದ್ಧ ಸಂಪತ್ತಿದೆ ಅನ್ನೋ ಅಂಶವನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಇದನ್ನೇ ಆಧಾರವಾಗಿಟ್ಕೊಂಡು ಭುವಿಗೆ ಹತ್ತಿರವಾಗಿರೋ ಇತರ ಕೆಲವು ಕ್ಷುದ್ರ ಗ್ರಹಗಳಲ್ಲೂ ಇದೇ ಮಾದರಿಯ ಸಂಪತ್ತಿದೆ ಅಂತ ಅಂದಾಜಿಸಲಾಗಿದೆ. ಒಂದೊಮ್ಮೆ ಇತರ ಗ್ರಹಗಳಲ್ಲಿರೋ ನೈಸರ್ಗಿಕ ಸಂಪತ್ತನ್ನ ಭೂಮಿಗೆ ತರಲು ಯಶಸ್ವಿಯಾದರೆ ಧರೆಯ ಮೇಲಿರೋ ಬೇಡಿಕೆ ಬಿಕ್ಕಟ್ಟಿಗೆ ಗಗನವೇ ಪರಿಹಾರವಾಗಬಲ್ಲದು ಅನ್ನೋದು ವಿಜ್ಞಾನಿಗಳ ಗಣಿತ. ವ್ಯೋಮಯಾನ ಸ್ಪೇಸ್ ಏನು ಏಜ್ ಅಂತ ಹೇಳ್ತೀವಿ, ಅದರಲ್ಲಿ ಇಂಥವೆಲ್ಲ ಮಾಡೋ ಸಹಜನೇ. ಏಕೆಂದರೆ ವಿಜ್ಞಾನ ತಂತ್ರಜ್ಞಾನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅಲ್ಲೇನಿದೆ ಇನ್ನೊಂದರಲ್ಲಿ ಏನಿರ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಪ್ರಯತ್ನ ಮಾಡೋವಂಥದ್ದು ನಾವೆಲ್ಲ ದೇಶದಲ್ಲೂ ಕಾಣ್ತೀವಿ. ವಿಶೇಷವಾಗಿ ಅಮೆರಿಕ, ರಷ್ಯಾ, ಇತ್ತೀಚೆಗೆ ನಮ್ಮ ಭಾರತ ಕೂಡ ಅದರಲ್ಲಿ ಆಸಕ್ತಿಯಾಗಿದೆ. ಎಷ್ಟು ಪ್ರಮಾಣದ ಲೋಹ ಸಿಗುತ್ತೆ ಅನ್ನೋದಕ್ಕೆ ಮೊದಲು ಅಲ್ಲಿ ಲೋಹ ಇದೆಯಾ ಅನ್ನೋದನ್ನ ನಾವು ಖಚಿತಪಡಿಸ್ಕೋಬೇಕು. ನಾಸಾ ಸೇರಿದಂತೆ ಇತರ ಕೆಲವು ದೇಶಗಳು ಚಂದ್ರನ ಅಂಗಳಕ್ಕೆ ಇಳಿದು ನಡೆಸಿದ ಸಂಶೋಧನೆಯಲ್ಲಿ ಬೆಳಕಿಗೆ ಬಂದಂತಹ ಪ್ರಮುಖ ಅಂಶವೆಂದರೆ ಇಲ್ಲಿ ನೀರಿನಂಶ ಇರೋದು. ಅಲ್ಲದೆ ಮಿಥೇನ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಆದರೆ ಆಮ್ಲಜನಕ ಮಾತ್ರ ತೀರಾ ಅಲ್ಪ ಪ್ರಮಾಣದಲ್ಲಿದೆ ಅನ್ನೋ ಅಂಶ ವಿವಿಧ ದೇಶಗಳು ನಡೆಸಿದ ಬಾಹ್ಯಾಕಾಶ ಯಾತ್ರೆ ಮೂಲಕ ಖಚಿತವಾಗಿದೆ. ಈ ಸಂಶೋಧನೆಗಳು ಒದಗಿಸಿರೋ ಆಧಾರಗಳನ್ನೇ ಪರಿಗಣನೆಗೆ ತೆಗೆದುಕೊಂಡು ಖನಿಜ ಸಂಪತ್ತು ಶೋಧಿಸಲು ಮುಂದಾಗಿದೆ ಪ್ಲಾನೆಟರಿ ರಿಸೋರ್ಸಸ್ ಸಂಸ್ಥೆ. ಅಲ್ಲದೆ ಬಾಹ್ಯಾಕಾಶ ಗಣಿಗಾರಿಕೆ ಮಾಡಬಲ್ಲಂತಹ ಸಮರ್ಥ ರೋಬೋಟ್ಗಳನ್ನ ಸೃಷ್ಟಿಸಲು ಪ್ಲಾನೆಟರಿ ರಿಸೋರ್ಸಸ್ ಸಂಸ್ಥೆಗೆ ನಾಸಾ ತಂತ್ರಜ್ಞಾನ ಹಾಗೂ ಅಲ್ಲಿನ ವಿಜ್ಞಾನಿಗಳ ನೆರವು ಬೇಕಿದೆ. ಮೇಲಾಗಿ ಒಂದೊಮ್ಮೆ ನಾಸಾ ಕೂಡ ಈ ಪ್ರಾಜೆಕ್ಟ್ಗೆ ಜೀವ ತುಂಬಲು ನಿರ್ಧರಿಸಿದ್ದೇ ಆದಲ್ಲಿ ಕ್ಷುದ್ರ ಗ್ರಹಗಳಿಂದ ಚಿನ್ನ ತರೋ ಚಿನ್ನದಂತಹ ಕನಸು ನನಸಾಗೋದ್ರಲ್ಲಿ ಎರಡು ಮಾತಿಲ್ಲ. ಚಿನ್ನ ತರೋ ವಿಚಾರವೇನೋ ಸರಿ, ಆದರೆ ಅದಕ್ಕೆ ಮಾರುಕಟ್ಟೆ ಒದಗಿಸೋದು ಹೇಗೆ? ಬೆಲೆ ಎಷ್ಟಿರಬಹುದು? ಒಂದು ವೇಳೆ ಚಂದ್ರ ಹಾಗೂ ಭೂಮಿಗೆ ಹತ್ತಿರವಿರೋ ಕ್ಷುದ್ರ ಗ್ರಹಗಳಲ್ಲಿ ಯಶಸ್ವಿಯಾಗಿ ಗಣಿಗಾರಿಕೆ ಮಾಡಿದ್ರೆ ಜಗತ್ತಿನಾದ್ಯಂತ ಚಿನ್ನದ ಬೆಲೆ ಕಡಿಮೆ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು ಅಂದ್ರೆ ಭರ್ತಿ 15 ವರ್ಷಗಳು ಕಾಯಬೇಕು. ಆದ್ರೆ ಒಂದು ಅಂದಾಜನ್ನಂತೂ ಮಾಡಬಹುದಲ್ವಾ? ಎಸ್, ಅಂದಾಜು ಮಾಡೋದಾದ್ರೆ ಸದ್ಯ ಮಾರುಕಟ್ಟೆ ಮೌಲ್ಯದಂತೆ 10 ಗ್ರಾಂ ಚಿನ್ನದ ಬೆಲೆ 30,000 ಗಡಿ ದಾಟಿದೆ. 30,000 ಬೆಲೆ ಬಾಳೋ ಈ 10 ಗ್ರಾಂ ಚಿನ್ನ ಉತ್ಪಾದಿಸಲು ಗಣಿಗಾರಿಕೆ ವೇಳೆ ಆಗೋ ಖರ್ಚು 14ರಿಂದ 15,000. ಅಂದ್ರೆ ಕೊಳ್ಳೋ ಬೆಲೆಯಲ್ಲಿ ಅರ್ಧ ಹಣ ಅಂತಾಯ್ತು. ಇನ್ನು ಕಚ್ಚಾ ಚಿನ್ನಕ್ಕೆ ಆಭರಣದ ರೂಪು ಕೊಡೋ ಕಸುಬುದಾರಿಕೆಗೆ ಎಷ್ಟು ಮೌಲ್ಯವಿರಬಹುದು? ಅಮ್ಮಮ್ಮ ಅಂದ್ರೆ 5,000 ಅನ್ಕೊಳ್ಳೋಣ. ಎಲ್ಲಾ ಸೇರಿ 10 ಗ್ರಾಂ ಚಿನ್ನಕ್ಕೆ 20,000 ರೂಪಾಯಿ. ಆದ್ರೆ ಸದ್ಯ ನಾವು ಕೊಡ್ತಿರೋ ಬೆಲೆ ಹತ್ತಿರ 30,000 ರೂಪಾಯಿ. ಒಂದೊಮ್ಮೆ ಆಗಸದಿಂದ ಚಿನ್ನ ಬಂತು ಅಂತಿಟ್ಕೊಳ್ಳಿ, ಭೂಮಿ ಮೇಲೆ ಚಿನ್ನದ ದರ ಕುಸಿಯೋದು ಗ್ಯಾರಂಟಿ. ಹೀಗಾಗಿ ಆಭರಣ ಪ್ರಿಯರಿಗೆ ಖಂಡಿತ ಇದು ಖುಷಿ ವಿಚಾರವೇ.
ಗ್ರಹಗಳಿಂದ ಚಿನ್ನ ತರೋದು ಅಂದರೆ ತುಂಬ ಖುಷಿಯಾದ ವಿಷಯ. ನನಗೂ ತುಂಬ ಖುಷಿ ಆಗುತ್ತೆ. ಬೆಲೆ ಕಮ್ಮಿ ಆಗ್ಬೋದು. ಈಗ ಇನ್ನೂ ಇಲ್ಲಿ ಬೆಲೆ ತುಂಬ ಹೆಚ್ಚಾಗ್ತಾ ಇನ್ನೂ ಮುಂದೆ ಹೆಚ್ಚಾಗ್ಬೋದು. ಅದರಿಂದ ಅಲ್ಲಿಂದ ಚಿನ್ನ ಬಂದರೆ ಇಲ್ಲಿಗೆ ತುಂಬಾ ಕಮ್ಮಿ ಆಗ್ಬೋದು. ನಾವು ಹೆಚ್ಚೆಚ್ಚಾಗಿ ಕೊಂಡ್ಕೋಬೋದು. ಒಟ್ಟಾರೆ ಇತರ ಗ್ರಹಗಳಲ್ಲಿ ಚಿನ್ನ ಸಿಕ್ಕಿ ಅದನ್ನ ಭೂಮಿಗೆ ತಂದ್ರೆ ಗಗನ ನೋಡ್ತಿರೋ ಚಿನ್ನದ ಬೆಲೆ ಒಂದು ಸಮತೋಲನ ಕಾಣುತ್ತೆ. ಬಡವರಿಗೂ ಬಂಗಾರ ಕೈಗೆಟುಕುವಂತಾಗುತ್ತೆ. ಇದೇ ಆಶಯದೊಂದಿಗೆ ಹೆಜ್ಜೆ ಇಟ್ಟಿದೆ ಪ್ಲಾನೆಟರಿ ರಿಸೋರ್ಸಸ್. ಆದ್ರೆ ಇದರಲ್ಲಿ ನಿರೀಕ್ಷಿತ ಪ್ರಮಾಣದ ಯಶಸ್ಸು ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಮನುಷ್ಯನ ದಾಹ ಹೆಚ್ಚಿದಂತೆಲ್ಲ ಸಮತೋಲನಕ್ಕಾಗಿ ಪ್ರಕೃತಿಯೇ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಳ್ಳುತ್ತೆ. ಆದರೆ ಅಂತಹ ಮಾರ್ಪಾಡುಗಳು ಭೀಕರವಾಗಿರುತ್ತೆ ಅನ್ನೋದು ಪ್ರಕೃತಿ ವಿಕೋಪಗಳಿಂದ ಸಾಬೀತಾಗಿದೆ. ಹಾಗಿದ್ರೆ ಕ್ಷುದ್ರ ಗ್ರಹಗಳಲ್ಲಿ ಚಿನ್ನ ತರೋ ಮನುಷ್ಯನ ಆಸೆ ಮತ್ತೇನಾದರೂ ಕೆಡುಕನ್ನ ಉಂಟು ಮಾಡುತ್ತಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಒಂದು ಪುಟ್ಟ ಬ್ರೇಕ್ನ ಬಳಿಕ.